ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರು ದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಈಗ 7, 16, 25 ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ. ಕೇತು ಗ್ರಹಕ್ಕೆ ಯಾವ ಕಲ್ಲರು ಈಗ ಇದರ ಕಲರ್ ಬಗ್ಗೆ ಹೇಳ್ತಾ ಹೋಗೋಣ. ಕಲರ್ ಯಾವ ಕಲರ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ, ಯಾವ ಕಲರು ಸಪೋರ್ಟ್ ಮಾಡಲ್ಲ, ಇದನ್ನ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಹೋಗೋಣ. 7 ಅಂತಕ್ಕಂಥ ಗ್ರಹನ 7, 16, 25 ಈ ಗ್ರಹನ ಆಳ್ತಕ್ಕಂಥದ್ದು ಕೇತುವಿನ ಕಲರ್ ಬಂದು ಬೂದಿ ಬಣ್ಣ ಮತ್ತು 4-6 ಕಲರ್ ಸೇರಿದಾಗ ಬರುತ್ತಲ್ಲ, ಅದಕ್ಕೆ ಬೂದಿ ಬಣ್ಣದ ಕಲರ್ ಅಂತ ಹೇಳ್ತೀವಿ. ಇದಕ್ಕೆ ಬೂದಿ ಬಣ್ಣದ ಕಲರ್ಗೆ ಅತಿ ಹೆಚ್ಚು ಅದೃಷ್ಟ ಕೊಡೋ ಕಲರ್ ಯಾವುದು ಮತ್ತು ದುರದೃಷ್ಟವನ್ನು ಸೃಷ್ಟಿ ಮಾಡೋ ಕಲರ್ ಯಾವುದು? ಇದಕ್ಕೆ ಆಲ್ಮೋಸ್ಟು ಚಂದ್ರಗ್ರಹ ತುಂಬ ಫೇವರಬಲ್ ಆಗಿ ತುಂಬ ಅದೃಷ್ಟಕರ ಒಂದು ಸಂಖ್ಯೆಯಾಗಿ ಮತ್ತು ಕಲರ್ ಆಗಿ ಸಪೋರ್ಟ್ ಮಾಡುತ್ತೆ. 7ನೇ ತಾರೀಕು ಯಾವುದಪ್ಪ ಅತಿ ಹೆಚ್ಚು 7ನೇ ತಾರೀಕಿನವ್ರಿಗೆ ಕಲರ್ ಸಪೋರ್ಟ್ ಮಾಡೋದು ಅಂತಂದರೆ ವೈಟು ತುಂಬ ಒಂದು ಅದೃಷ್ಟದ ಕಲರು. ವೈಟನ್ನು ಹೆಚ್ಚು ಬಳಸಬೇಕು ಇವರು. ವೈಟು ತುಂಬ ಒಂದು ಪವರ್ಫುಲ್ಲಾಗಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇವರಿಗೂ ಅಷ್ಟೇ ದುರದೃಷ್ಟ ಯಾವುದಪ್ಪ ಅಂತಂದರೆ, ದುರದೃಷ್ಟದ ಕಲರ್ ಯಾವುದು ಅಂತಂದರೆ ರೆಡ್. ಇವ್ರಿಗೆ ಡೇಂಜರ್. ರೆಡ್ ಸಪೋರ್ಟ್ ಮಾಡಲ್ಲ. ರೆಡ್ಡು, ಬ್ಲಾಕು ಮತ್ತು ಬ್ಲೂ ಇದೆಲ್ಲ ಇವ್ರಿಗೆ ಸಪೋರ್ಟ್ ಮಾಡಲ್ಲ. ರೆಡ್ಡು, ಬ್ಲಾಕು, ಬ್ಲೂ ಮತ್ತು ಆರೆಂಜ್ ಕಲರು 50-50 ಇವರಿಗೆ. ಆರೆಂಜ್ ಕಲರ್ ಅಂದರೆ ಆಂಜನೇಯನ್ ಕಲರ್ ಇದೆಯಲ್ಲ, ಅದು 50-50 ಇವರಿಗೆ. ಗುರುವಿನ ಕಲರು ಕೂಡ ಯಾವುದು ಯೆಲ್ಲೋ ಕಲರ್ ಇದೆಯಲ್ಲ, ಯೆಲ್ಲೋ ಕಲರು ಕೂಡ ಇವರಿಗೆ 50-50ನೇ. ಇದು ಪೂರ್ತಿ ಸಪೋರ್ಟ್ ಮಾಡಲ್ಲ ಇವರಿಗೆ. ಇವರಿಗೆ ಹೆಚ್ಚು ಸಪೋರ್ಟ್ ಮಾಡೋದು, ಅತಿ ಹೆಚ್ಚು ಒಳ್ಳೇದು ಮಾಡ್ತಕ್ಕಂಥ ಕಲರ್ ಅಂದರೆ ವೈಟನ್ನು ಹೆಚ್ಚು ಬಳಸ್ಬೋದು. ಮತ್ತು ಗ್ರೀನು ಕೂಡ ಇವ್ರಿಗೆ ಅಷ್ಟೊಂದು ಪವರ್ಫುಲ್ ಏನಲ್ಲ. ಗ್ರೀನು ಕೂಡ 50-50ನೇ. ಗ್ರೀನನ್ನು ಅವಾಯ್ಡ್ ಮಾಡಬೇಕು. ಅತಿ ಹೆಚ್ಚು ಅದೃಷ್ಟ ಕೊಡೋ ಕಲರ್ ಅಂದರೆ ವೈಟನ್ನು ಇವರು ಹೆಚ್ಚಾಗಿ ಬಳಸಬೇಕು. ಹೆಚ್ಚು ಬಳಸ್ತಾ ಇದ್ದಷ್ಟು ಅದೃಷ್ಟ ಜಾಸ್ತಿ ಆಗುತ್ತೆ. ಅದು ಸಪೋರ್ಟಿಂಗ್ ಆಗಿರುತ್ತೆ ಎಲ್ಲ ಥರದಲ್ಲೂ. ಇವರಿಗೆ ಯಾವುದೇ ಒಂದು ಹೇಳಿದಿನಲ್ಲ, ಕೆಲಸ ಕಾರ್ಯಗಳಾಗಲಿ ಇನ್ನೊಂದು ಏನೇ ಮಾಡೋದಕ್ಕಾಗಲಿ ಇವರು ಕಲರು ಯಾವುದೋ ಗಾಡಿ ತೊಗೋಬೇಕು, ಇವರು ಅತಿ ಹೆಚ್ಚು ಗಾಡಿ ತೊಗೋಬೇಕು, ವೆಹಿಕಲ್ಗಳ್ನ ಪರ್ಚೇಸ್ ಮಾಡಬೇಕು ಅಂದರೆ ಇವರು ವೈಟ್ ಕಲರ್ನ ಹೆಚ್ಚು ಚೂಸ್ ಮಾಡ್ಕೊಂಡಷ್ಟು ಇವರಿಗೆ ಇದರಿಂದ ಈ ಆಕ್ಸಿಡೆಂಟು, ಅನಾಹುತಗಳು ಇದರಿಂದ ದೂರ ಇರ್ಬೋದು. ಇವರು ಏನಾದ್ರೂ ಬ್ಲಾಕು ಮತ್ತು ರೆಡ್ ಕಲರ್ ಏನಾರು ಪರ್ಚೇಸ್ ಮಾಡಿದ್ರಪ್ಪ, ರೆಡ್ ಕಲರ್ನ ಚೂಸ್ ಮಾಡಿಕೊಂಡ್ರು, ರೆಡ್ ಕಲರ್ನ ಆಯ್ಕೆ ಮಾಡ್ಕೊಂಡ್ರಪ್ಪ ಅಂತಂದರೆ ಅದು ಡೇಂಜರಸ್. ಅದು ಇವರಿಗೆ ತೊಂದರೆ ಕೊಡುತ್ತೆ. ಇವರು ಕೂಡ ಕೆಲವು ಈಗ ವಾರಗಳು ಹೆಂಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತೀನಿ, ಮುಂದಿನ ದಿನಮಾನಗಳಲ್ಲಿ ವಾರದ ಬಗ್ಗೆ ತಿಳಿಸ್ತೀನಲ್ಲ, ಅದರಲ್ಲಿ ಹೇಳ್ತೀನಿ. ಈಗ ಹೆಂಗೆ ಒಂದು ಆಪೋಸಿಟ್ಟು ಒಂದು ಸಂಖ್ಯೆಗೆ ಹೆಂಗೆ ಒಂದು ಸಂಖ್ಯೆ ಆಪೋಸಿಟ್ಟು ಒಂದು ಸಂಖ್ಯೆ ಮಿತ್ರತ್ವ ಇರುತ್ತೋ, ಹಂಗೆ ಕಲರ್ ಕೂಡ ಇವ್ರಿಗೆ ರೆಡ್ ಆ್ಯಂಡು ಬ್ಲಾಕು ಮತ್ತು ಗ್ರೀನ್ ಕೂಡ ಮಧ್ಯಮನೆ. ಆರೆಂಜ್ ಸ್ವಲ್ಪ ಕೆಲಸ ಮಾಡುತ್ತೆ, ಒಂದು 50% ಕೆಲಸ ಮಾಡುತ್ತೆ. ವೈಟು ಕೂಡ ಕೆಲಸ ಮಾಡುತ್ತೆ. ಮತ್ತು ಯೆಲ್ಲೋ ಕಲರು ಇವರಿಗೆ 50%. ಯೆಲ್ಲೋ ಕಲರು ಏನು ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಲ್ಲ. ಮತ್ತು ವೈಟಲ್ಲಿ ಡಾರ್ಕ್ ವೈಟು, ಫುಲ್ ವೈಟು, ಮಿಲ್ಕ್ ವೈಟು, ಈ ಥರದ್ದು ಯಾವುದೇ ವೈಟಲ್ಲಿ ಯಾವುದೇ ಥರದ ಕಲರನ್ನು ಇವ್ರು ಬಳಸಿದ್ರು ಕಲರು ಇವ್ರಿಗೆ ಸಪೋರ್ಟಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇವರು ಅದರಲ್ಲಿ ಮನೆಯದಾಗಲಿ ವೆಹಿಕಲ್ಗಳು, 2 ವೀಲರ್ಗಳು ಆಗಲಿ ಎಲ್ಲ ಥರದ್ದನ್ನು ಇವ್ರಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಮತ್ತು ಮನೆಗೂ ಕೂಡ ಅಷ್ಟೇ ಇವ್ರು ಆದಷ್ಟು ವೈಟ್ ಕಲರನ್ನು ಚೂಸ್ ಮಾಡಿಕೊಂಡು, ಇವರು ವೈಟ್ ಕಲರ್ ಇರೋ ಜಾಗದಲ್ಲಿ ಇದ್ರಪ್ಪ ಅಂದರೆ ಇವ್ರ ಮನಸ್ಸು ಅಷ್ಟು ತಿಳಿಯಾಗಿರುತ್ತೆ. ಇವ್ರು ಮಾಡೋ ಕೆಲಸ, ಇವ್ರು ಮಾಡೋ ಯೋಚನೆ, ಇವ್ರು ಮಾಡುವಂಥದ್ದು ಎಲ್ಲದರಲ್ಲೂ ಒಂದಷ್ಟು ಪಾಸಿಟಿವ್ನೆಸ್ನ ನೋಡ್ತಾ ಹೋಗ್ಬೋದು. ಇವರು ತುಂಬ ಒಂದು ಪಾಸಿಟಿವ್ನೆಸ್ನಾಗಿ ನಿಮಗೆ ಬದಲಾಗ್ತಾ ಹೋಗುತ್ತೆ. ಇವ್ರು ಇರೋ ಜಾಗದಲ್ಲಿ ಏನಾದರೂ ಫುಲ್ ಬ್ಲಾಕ್ ಇತ್ತು, ಫುಲ್ ರೆಡ್ ಇತ್ತು ಅಂತಂದರೆ ಇವ್ರ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳೋದು, ಮಾನಸಿಕವಾಗಿ ಬಲ ಇಲ್ದಂಗೆ ಆಗೋದು, ಖಿನ್ನತೆಗೆ ಹೋಗೋದು, ಈ ಥರದ್ದೆಲ್ಲ ಇವರಿಗೆ ತೊಂದರೆ ಕೊಡುತ್ತೆ. ಅದನ್ನು ಇವ್ರು ಮಾಡೋಂಗಿಲ್ಲ. ಯಾವುದು ರೆಡ್ಡನ್ನು, ಬ್ಲ್ಯಾಕನ್ನು, ಗ್ರೀನನ್ನು ಹೆಚ್ಚು ಬಳಸೋಂಗಿಲ್ಲ. ಅವರಿರೋ ಯಾವಾಗಲೂ ರೆಗ್ಯುಲರ್ ಇರುವಂಥ ಜಾಗಗಳಲ್ಲಿ ಇದನ್ನು ಅವಾಯ್ಡ್ ಮಾಡಬೇಕು. ಇದನ್ನು ಅವಾಯ್ಡ್ ಮಾಡ್ತಾ ಹೋದಷ್ಟು ಇವ್ರಿಗೆ ಲಕ್ಕಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇವರು ವೈಟನ್ನು ಹೆಚ್ಚು ಬಳಸ್ತಾ ಹೋದಷ್ಟು ಅದೃಷ್ಟ ಇವರು ಇರೋ ಕಡೆ. ಅಂದರೆ ತುಂಬ ಬುದ್ಧಿವಂತರಿದ್ದಾರೆ ಈ ಕೇತು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇವರು ವೈಟನ್ನು ಹೆಚ್ಚು ಬಳಸ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅದೃಷ್ಟ ತಾಂಡವಾಡ್ತಾ ಇರುತ್ತೆ. ಅದೃಷ್ಟವನ್ನು ಬಳಸ್ಕೊಳೋದಕ್ಕೆ ಈ ಥರ ಕಲರ್ನ ಬಳಸಿ ಅಂತ ಹೇಳ್ತಾ, ನಾನೀಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ಎಪಿಸೋಡಲ್ಲಿ ಏನು ತಿಳಿಸ್ತೀನಿ ಅಂದರೆ ವಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ವಾರಗಳ ಬಗ್ಗೆ ಯಾವ ವಾರ ಇವರಿಗೆ ಸಪೋರ್ಟ್ ಮಾಡುತ್ತೆ, ಯಾವ ವಾರ ಸಪೋರ್ಟ್ ಮಾಡಲ್ಲ, ಯಾವ ವಾರದಲ್ಲಿ ಇವರು ಹೆಚ್ಚು
ಕಲರ್ ಹೆಂಗೆ, ಸಂಖ್ಯೆಗಳು ಹೆಂಗೆ ಆಪೋಸಿಟಾಗಿ ಕೆಲಸ ಮಾಡುತ್ತೋ ಹಂಗೆ ವಾರಗಳು ಇವರಿಗೆ ಮಿತ್ರ ವಾರ ಯಾವುದು, ಶತ್ರು ವಾರ ಯಾವುದು, ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಇನ್ನೊಂದೇನು, ಈಗ ನಾನು ಯಾವುದೇ ವಿಚಾರ ಈಗ ಹೇಳಿದ್ದೀನಲ್ಲ, ಈ ವಿಚಾರದಲ್ಲಿ ನಿಮ್ಗೆ ಯಾವುದೇ ಥರದ ಏನಾದ್ರೂ ವ್ಯತ್ಯಾಸಗಳಾಗಿದ್ದೆ ಅಥವಾ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ಲೈವ್ ನಂಬರ್ ಬರ್ತಾ ಇದೆಯಲ್ಲ ಅದರಲ್ಲಿ ಫೋನ್ ಮಾಡಿ ಮಾತಾಡಿ, ಏನೇ ವಿಚಾರಗಳಿದ್ರೂ ತಿಳಿಸಿ. ಮುಂದಿನ ಭಾಗದಲ್ಲಿ ನಾನು ವಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮುಂದಿನ ಭಾಗವನ್ನು ನೋಡಿ ಏನೇ ವಿಚಾರ ಇದ್ರೂ ನೀವು ಫೋನಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ಮಾತಾಡ್ಬೋದು. ನೀವು ಫೋನು ಲೈವ್ ನಂಬರ್ ಇದೆಯಲ್ಲ, ನಂಬರ್ ತೊಗೊಂಡು ಮಾತಾಡ್ಬೋದು. ಇದನ್ನು ಮಾತಾಡಿ ಅಂತ ಹೇಳ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಓಂ ಗುರುಭ್ಯೋ ನಮಃ.